ಈಗ ಫುಲ್ ಆಕ್ಟಿವ್ ಆಗ್ಯಾರ ಅವ್ರು ಸರ್ ಆಕ್ಟಿವ್ ಬಸವ ಜಯಂತಿಗೆ ಹಿಂಗಾಗಿ ಅವರು ಭಾಳ ಚೆನ್ನಾಗಿರುತ್ತೆಲ್ಲ ಕಾರ್ಯಕ್ರಮ. ಬಸವ ಜಯಂತಿ ಭಾಳ ಅದ್ಭುತ ಕಾರ್ಯಕ್ರಮ ಐತಿ ಇವರು. ಹಾಗಾಗಿ ತಮ್ಮೆಲ್ಲ ನಮ್ಮ ಸುಕಲತಾಯವರಿಗೂ, ಮರೇಸರ್ ಅವರಿಗೂ, ನಮ್ಮ ಪಾಟೀಲ್ ಅವರಿಗೂ, ಭೋಗಸರ್ ಅವರಿಗೂ, ನಮ್ಮ ಮಾಸಿಮಟ್ಟೆ ಅವರಿಗೂ, ವೀರೇಣ ಸರ್ ಅವರಿಗೂ, ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಿ. ನಾಳೆ ತಾವೆಲ್ಲರೂ ಬೆಳಿಗ್ಗೆ 10 ಗಂಟೆಗೆ ಬಸವೇಶ್ವರ ಚೌಕಿಗೆ ಆಗಮಿಸಬೇಕು. ಅಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಇರ್ತದೆ. ಆಮೇಲೆ ನಾಳೆ ಸಾಯಂಕಾಲ 4 ಗಂಟೆಗೆ ಹಿರೇಮಠ ಸಂಸ್ಥಾನದಿಂದ ಮೆರವಣಿಗೆಯನ್ನು ನಡೀತದೆ. ಹೀಗಾಗಿ ಎಲ್ಲ ತಾಯಂದಿರು, ಅಕ್ಕನಗಳು, ತಾವು ಕುಟುಂಬ ಸಹಿತ ತಾವೆಲ್ಲರೂ ಆ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಾಳೆ ಬೆಳಿಗ್ಗೆ ತಾವು ತಮ್ಮ ತಮ್ಮ ಮನೆಯಲ್ಲಿ ಏನೆಲ್ಲ ಮನೆಯಾಗೆಲ್ಲ ಸ್ನಾನಗೇನೆಲ್ಲ ಮಾಡಿರ್ತೀರಿ, ಪೂಜೆಯನ್ನು ಒಂದು ಬಸವಣ್ಣನವರ ಫೋಟೋ ಇಟ್ಟು ನಿಮ್ಮ ಮನೆಯ ಪಡಸಾಲದಲ್ಲಿ ಚೇರ್ ಹಾಕಿ, ಶಾಲ್ ಹಾಕಿ, ಒಂದು ಬಸವಣ್ಣನವರ ಫೋಟೋ ಇಟ್ಟು ನಿಮ್ಮ ಕುಟುಂಬದವರೇ ಸಾಮೂಹಿಕವಾಗಿ ಬಸವಣ್ಣನವರ ಪೂಜೆಯನ್ನು ಮಾಡಿ, ಆರತಿಯನ್ನು ಮಾಡಿ ಆ ಕಾರ್ಯಕ್ರಮ ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಬರ್ತದೆ. ನೀವು ಒಬ್ಬರೇ ಬರ್ತೀರಿ, ನಮ್ಮಲ್ಲಿ ಜಯಂತಿ ಬರೋದು ನೀವೇನು ಒಬ್ಬರೇ ಬರೋದು ಕೊಡ್ರಿ, ಓಸ್ ಮಂದಿಗಾರ ಕರ್ಕೊಂಬರಲ್ಲ ಅಂತ ಪಕ್ಕ ಗೊತ್ತದ. ಅದಕ್ಕೆ ಒಂದಿನಾರ ಮನೆಯಾರ ಜಯಂತಿ ಮಾಡ್ರಿ ಹೋಗ್ಲಿ. ಅವು ಇದ್ದವ್ರಿಗಾರ ಪಾಪ ಹಿಂಗೆ ಇವತ್ತು ಬಸವ ಜಯಂತಿ ಅಂತ ಗೊತ್ತಾಯ್ತಿಲ್ಲ ಅಷ್ಟೇ. ಅದಕ್ಕಾಗಿ ಒಂದು 4 ಮಾತರ ಇದ್ದು ಮನೆಯಾಗ ಇದ್ದವ್ರಿಗೆ ಹೇಳ್ರಿ, ಈ ನಾಳೆ ಬಸವ ಜಯಂತಿಯ ನಿಮಿತ್ತವಾಗಿ ಬಸವ ಪೂಜೆಯನ್ನು ತಾವೆಲ್ಲರೂ ಮನೆಯೊಳಗೆ ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಮ್ಮ ಮೂರ್ತಿ ಮಾಡ್ಯ ನಮ್ಮ ಪ್ರವೀಣ್ ಮನ್ಕರೆ, ನಮ್ಮ ಅಂಬೆಸಿಂಗ್ ಇಲ್ಲೇ ಅಂಬೆಸಿಂಗ್ ಇದ್ದವರು ಶಿರಡಿ ಒಳಗೆ ಇರ್ತಾನೆ. ಭಾಳ ಸಣ್ಣ ಹುಡುಗ, ಆದರೂ ಭಾಳ ಕಷ್ಟಪಟ್ಟು ಸಣ್ಣ ಸಣ್ಣ ಮೂರ್ತಿಗಳನ್ನು ಮಾಡ್ತಾನೆ. ನಿಮ್ಮ ಮನ್ಯಾಗ ಗಿಫ್ಟ್ ಕೊಡ್ಬೋದು. ಏನು ಡಬ್ಬಿ ಕೊಡ್ತೀರಿ, ಬಕೆಟ್ ಕೊಡ್ತೀರಿ, ಎಲ್ಲ ಏನೇನೋ ಕೊಡ್ತೀರಿ. ಚಮಚ ಕೊಟ್ಟ, ಬಕೆಟ್ ಕೊಟ್ಟ. ನಿಮ್ಮ ಬಕೆಟು ಚಮಚ ಇಡಕ್ಕೆ ಎಲ್ಲಿ ಜಾಗ ಇಲ್ಲ ಅಂತೀವಿ, ಎಲ್ಲ ತುಂಬಿ ಅವ್ರ ಮನ್ಯಾಗ. ಅದ್ರ ಬದಲು ಅವು ಸಣ್ಣ ಮೂರ್ತಿ ಮಾಡ್ಯಾನ, ಚಲೋ ಅದಾವ. ಬಸವಣ್ಣವ್ರ ಮೂರ್ತಿ ಅಭಯಸ್ತದು ಭಾಳ ಸುಂದರ ಮಾಡ್ಯಾನ. ಅವು ನೀವು ಗಿಫ್ಟೆಡ್ ಆಗಿ ನಿಮ್ಮ ನಿಮ್ಮ ಮನೆಯೊಳಗೆ ಬರ್ತಡೇ ಇರ್ಬೋದು, ಮನೆ ಹಬ್ಬಗಳಿರ್ಬೋದು, ಹಿಂದೆ ಯಾವ್ದಾರ ಹಬ್ಬಗಳಿದ್ರೆ ಆ ಗಿಫ್ಟೆಡನ್ನು ಕೊಡ್ಬೋದು. ಭಾಳ ಕಡಿಮೆ ರೇಟ್ದಾಗ ಅದಾವ. ಅಕ್ಕ ಮಾಲಿಗೂ ಅದಾವ, ಇಷ್ಟೇ ಸಣ್ಣ, ಒಂದು 100-200 ರೂಪಾಯಿ ಬಿಡ್ಬೋದು. ಅದು ಅಷ್ಟೇ ಅದಾವ. ಅದಕ್ಕಾಗಿ ನೀವು ಸಾರಿ ಏನು ಮಾಡ್ತಿರಲ್ಲ ಅವರಿಗೆ, ಆ ಸಾರಿಗಿಂತ ಇದು ಚಲೋ. ಅವು ಸಾರಿ ಮಾಡೋದ್ರಿಂದ ಅವ್ರಿಗೆ ಮಾಡ್ತಾರೆ, ಮತ್ತೆ ಮರ್ದಿನ ಅದೇನು ಸಿಗೋದು ಅಂತೀವ್ರಿ. ಕರೆ ಫೋಟೋ ಇದು ಮೂರ್ತಿ ಮಾತ್ರ ಇರ್ತದೆ ಪಕ್ಕ, ಅವ್ರ ಮನೆ ಹಂಗೆ ಇರ್ತದೆ. ಮತ್ತು ನಿರಂತರ ಪೂಜೆ ಮಾಡ್ತಾರೆ. ಹಾಗಾಗಿ ತಾವು ಯಾವಾಗಾದರೂ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ತಗೊಂಡು ಮಾಡ್ಬೋದನ್ನ ಮಾತುಗಳನ್ನು ಹೇಳಿ, ಯಾರಾದರೂ ಮೂರ್ತಿಗಳನ್ನು ಕೂಡಿಸ್ತಾರೆ ಅಂದರೆ ಈ ಮೂರ್ತಿ 32,000 ರೂಪಾಯಿ ಇಲ್ಲಿಗೆ ತಂದು ಕೊಟ್ಟರು ಜಾಗದನಾಗೆ. ಭಾಳ ಕಡಿಮೆ ಬೆಲೆಯೊಳಗೆ ಅವ್ರ ಮೂರ್ತಿಯನ್ನು ಕೊಡ್ತಾ ಇದ್ದಾರೆ. ಭಾಳ ಯಾಕಂದ್ರೆ ಮೂರ್ತಿಗಳು ಕಲಾಕ್ಕೆ ಎಷ್ಟು ನಾವು ಕೊಟ್ಟರು ಕಡಿಮೆ, ಆದರೆ ಆ ಕಲೆಯ ಬೆಲೆಯನ್ನು ಕಟ್ಟಲಿಕ್ಕೆ ಬರಲ್ಲ. ಆದರೆ ಅವರು ಎಲ್ಲ ಕಡೆ ಬಸವಣ್ಣನವ್ರ ಪ್ರಚಾರ ಆಗಿ ಹೆಚ್ಚೆಚ್ಚು ಮೂರ್ತಿಗಳನ್ನು ಹೋಗಲಿ ಅಂತ ಹೇಳಿ ಅವರು 32,000ಗೆ ಇಲ್ಲಿ ನಮ್ಮಲ್ಲಿ ಕಳಿಸಿದ್ದಾರೆ. ಈಗಾಗಲೇ 3 ಮೂರ್ತಿಗಳನ್ನು ತಂದಿದ್ದಾರೆ. ಕಂಟಿ ಒಂದು ಕಳಿಸಿದ್ದೀವಿ, ಮಹಾರಾಷ್ಟ್ರಕ್ಕೊಂದು ಮತ್ತು ಕರ್ನಾಟಕಕ್ಕೊಂದು, ಇಲ್ಲಿ ಒಂದು. ಎಷ್ಟು ಮೂರ್ತಿಗಳನ್ನು ಈಗಾಗಲೇ ಅವರು ತಂದಿದ್ದಾರೆ, ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಇನ್ನೂ ಯಾರಾದರೂ ನಿಮಗೆ ಬಿಟ್ಟಿದ್ರು ತಾವು ಅಲ್ಲಿ ಸಲಹೆಯನ್ನು ಕೊಡ್ಬೋದಂತಕ್ಕಂಥ ಮಾತುಗಳನ್ನು ಹೇಳಿ, ಅವ್ರದ್ದು ಒಳ್ಳೆಯದಾಗಲಿ, ಶುಭವಾಗಲಿ. ಬಸವ ಜಯಂತಿಯ ಬಸವಣ್ಣನವರ ಆಶೀರ್ವಾದ ಅವರಿಗಾಗಲಿ. ಯಾಕೆ ಯಾವ್ಯಾವ ಮೂರ್ತಿ ಮಾಡ್ತಾರೆ, ಅಲ್ಲಿ ಶಿರಡಿ ಒಳಗೆ ಶಿರಡಿ ಸಾಯಿಬಾಬಾ ಮೂರ್ತಿಗಳು ಭಾಳ ಸಿಗ್ತಾವೆ. ಆದರೆ ಅಲ್ಲಿ ಹೋಗಿ ಬಸವಣ್ಣನವ್ರ ಮೂರ್ತಿ ಮಾಡತ್ತಾರ, ಅದು ಭಾಳ ದೊಡ್ಡ, ಅದು ಎಲ್ಲ ಕಡೆ ಪ್ರಸಾರ ಮಾಡ್ತಾ ಇದ್ದಾರೆ. ಅಂತಹ ಕಲಾವಿದರು ಒಳ್ಳೆಯದಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಹಾಗೂ ತಮಗೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ. ಈಗ ಅದು ನೃತ್ಯ ಬರ್ತದೆ, ಪಾಪ ಹುಡುಗರು ಭಾಳ ತಯಾರಾಗಿ ನಿಂತವ್ರಿ.